ಹಾಯ್ ಫ್ರೆಂಡ್ಸ್, ರೀಸೆಂಟಾಗಿ ಮಲಯಾಳಮಲ್ಲಿ ರಿಲೀಸ್ ಆಗಿರೋ ಮಂಜುಮೆಲ್ ಬಾಯ್ಸ್ ಅಂತ ಒಂದು ಸಿನಿಮಾ ನೋಡಿದೆ. ಆ ಸಿನಿಮಾ ನೋಡಿದಾಗಂತೂ ನನಗೆ ತುಂಬಾ ಶಾಕ್ ಆಯ್ತು, ಸರ್ಪ್ರೈಸ್ ಅನ್ನಿಸ್ತು, ತುಂಬಾ ಥ್ರಿಲ್ಲಿಂಗ್ ಆಗಿ ಇತ್ತು. ಆ ಸಿನಿಮಾನೇ ಮಂಜುಮೆಲ್ ಬಾಯ್ಸ್. ಈ ಸಿನಿಮಾ ಡೈರೆಕ್ಟರ್ ಬಂದು ಚಿದಂಬರಂ. ಮೇ ಬಿ ಇವರು ಆ ಪ್ರೀವಿಯಸ್ ಸಿನಿಮಾ ಯಾರಂತ ನನಗೆ ಗೊತ್ತಿಲ್ಲ, ಮೇ ಬಿ ಇದು ಅವ್ರ ಫಸ್ಟ್ ಸಿನಿಮಾ ಇರ್ಬೋದು. ಬಟ್ ತುಂಬಾ ತುಂಬಾ ಚೆನ್ನಾಗಿ ತೆಗ್ದಿದ್ದಾರೆ, ಸಕ್ಕತ್ತಾಗಿ ತೆಗ್ದಿದ್ದಾರೆ. ಇದು ಸ್ಟೋರಿ ಒಳಗಡೆ ಏನು, ಈ ಸಿನಿಮಾದ ಯಾಕೆ ಅಷ್ಟೊಂದು ದಿನ ಹೈಪ್ ಕೊಡ್ತಿದ್ದಾರೆ, ಕೇರಳದ ಯಾಕೆ ಸಿನಿಮಾ ಅಷ್ಟು ದೊಡ್ಡ ಹಿಟ್ ಆಗಿದೆ, ಇದೆಲ್ಲ ಮಾತಾಡೋದಕ್ಕಿಂತ ಮುಂಚೆಲೆ ನಮ್ಮ ಚಾನಲ್ ಯಾರು ಹೊಸ ಬಂದಿದ್ರೆ ಪ್ಲೀಸ್ ಸ್ಯಾಂಡಲ್ವುಡ್ ಸಾಗಾ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡ್ಕೊಳ್ಳಿ. ಆಕ್ಚುಲಿ ಸಿನಿಮಾ ರಿಲೀಸ್ ಆಗಿರೋದು ಓನ್ಲಿ ಮಲಯಾಳಂ ಮಾತ್ರ. ಇದು ಕನ್ನಡ ವರ್ಷನ್ ಆಗ್ಲಿ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಡಬ್ ಆಗಿಲ್ಲ, ಓನ್ಲಿ ಒರಿಜಿನಲ್ ಮಲಯಾಳಂ ಅಲ್ಲಿ ಇದೆ. ಈ ಸ್ಟೋರಿ ಏನಪ್ಪಾ ಅಂದ್ರೆ, ಮಂಜುಮೆಲ್ ಅನ್ನೋ ಒಂದು ಊರಲ್ಲಿ, ಕೇರಳ ಒಂದು ಊರಲ್ಲಿ ಒಂದು ಗ್ರೂಪ್ ಆಫ್ ಫ್ರೆಂಡ್ಸ್ ಇರ್ತಾರೆ. ಒಂದು 7-8 ಜನ 9 ಜನ ಫ್ರೆಂಡ್ಸ್ ಇರ್ತಾರೆ. ಅವ್ರೊಂದ್ 80s 90s ಏಜ್ ಟೈಪ್ ಫ್ರೆಂಡ್ಸ್, ಸ್ವಲ್ಪ ಆಲ್ರೆಡಿ ಓಲ್ಡ್ ಏಜ್ ಫ್ರೆಂಡ್ ತರ ಇದ್ದಂಗೆ ಇರ್ತಾರೆ ಎಲ್ಲರೂ. ಅದ್ರಲ್ಲಿ ತುಂಬಾ ಜನಕ್ಕೆ ಮದ್ವೆ ಕೂಡ ಆಗಿರಲ್ಲ. ಇವರೆಲ್ಲ ಏನಾಡ್ತಾರೆ ಅಂದ್ರೆ, ಒಂದು ಒಂದು ಟ್ರಿಪ್ ಹೋಗ್ಬೇಕು ಅನ್ಕೊಳ್ತಾರೆ. ಅಲ್ಲಿ ಆಗ ಎಲ್ಲರೂ ಒಂದ್ ಅನ್ಕೊಂಡು ಗೋವಾ ಹೋಗ್ಬೇಕು ಅನ್ಕೊಳ್ತಾರೆ. ಗೋವಾ ಕ್ಯಾನ್ಸಲ್ ಆಗೋದ್ರಿಂದ ಅವ್ರು ಕೊಡೈಕನಾಲ್ ಹೋಗ್ಬೇಕು ಅನ್ಕೊಳ್ತಾರೆ. ಹಂಗ ಹೋಗೋ ರೂಟ್ ಅಲ್ಲಿ ಅವ್ರೊಂದು ಪ್ಲೇಸ್ ಹೋಗ್ತಾರೆ. ಆ ಪ್ಲೇಸ್ ಅಲ್ಲಿ ತುಂಬಾ ದೊಡ್ಡ ಬೆಟ್ಟ, ತುಂಬಾ ಒಂಥರ ಕಾಡಿದ್ದಂಗೆಲ್ಲ ಇರುತ್ತೆ ಸುತ್ತಮುತ್ತ. ಅಲ್ಲಿ ಒಂದು ಗುಹೆ ಇರ್ತದೆ. ಗುಹೆ ಅಂದ್ರೆ ಒಂದು ಕೇವ್ ಇರುತ್ತೆ. ಅದು ತುಂಬಾ ಡೇಂಜರ್ ಪ್ಲೇಸ್ ಅಂತ ಹಾಕಿರ್ತಾರೆ. ಅಲ್ಲಿ ಇವ್ರು ಡೇರ್ ಮಾಡಿ ಅದನ್ನ ಕ್ರಾಸ್ ಮಾಡಿ ಹೋಗಿ ಅಲ್ಲೋಗಿ ಆ ಪ್ಲೇಸ್ ನ ನೋಡ್ತಾರೆ, ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ಈ ಹೋದ 7-8 ಜನದಲ್ಲಿ ಒಬ್ಬ ಮಾತ್ರ ಆ ಕೇವಲ್ ಗುಹೆದಾಗ ಬಿದ್ದೋಗ್ಬಿಡ್ತಾನೆ. ಆ ಬಿದ್ಮೇಲೆ ಏನಾಯ್ತು, ಅದ್ ಹೊರಗಡೆ ತೆಗೆದ್ರ ಇಲ್ಲ, ಅವನ್ನ ಕಾಪಾಡಿದ್ರ ಆ ಫ್ರೆಂಡ್ಸ್ ಎಲ್ಲ ಸೇರಿ, ಅದೇನಾದ್ರು ಅನ್ನೋದೇ ಸ್ಟೋರಿ. ಬಟ್ ಇದು ಟ್ವಿಸ್ಟ್ ಏನಂದ್ರೆ, ಅದು ಆಕ್ಚುಲಿ 900 ಫೀಟ್ಸ್ ಅಂದ್ರೆ 900 ಅಡಿ ಒಳಗಡೆ ಇದೆಯಂತೆ ಆ ಗುಹೆ. ಅದ್ರಲ್ಲಿ ಇಲ್ಲಿವರೆಗೂ 13 ಜನ ಬಿದ್ದಿದಾರಂತೆ. ಬಿದ್ದಿರೋರು ಯಾರು ಇಲ್ಲಿವರೆಗೂ ವಾಪಸ್ ಬಂದೇ ಇಲ್ಲಂತೆ. ಇದು ಅಷ್ಟ ಆ ಗುಹೆದಾಗ ಸ್ಟೋರಿ. ಇದಕ್ಕೆ ಆ ಗುಹೆಗೊಂದು ಹೆಸರು ಕೂಡ ಇಕ್ಕಿದ್ದಾರೆ. ಡೆವಿಲ್ಸ್ ಕಿಚನ್ ಅನ್ನೋ ಒಂದು ಹೆಸರು ಕೂಡ ಆ ಗುಹೆ ಇಕ್ಕಿರ್ತಾರೆ. ಅಂತದ್ರಲ್ಲಿ ಒಬ್ಬ ಫ್ರೆಂಡ್ಸ್ ಬಿದ್ದೋಗ್ತಾರೆ. ಮಿಕ್ಕಿದ 7 ಜನ ಅವ್ನ ಯಾವ ತರ ಕಾಪಾಡಿದ್ರು, ಏನೇನ್ ಮಾಡಿದ್ರು ಅನ್ನೋದೇ ಸಿನಿಮಾ ಸ್ಟೋರಿ. ಇದೊಂಥರ ಅಡ್ವೆಂಚರ್ ಅಂಡ್ ಸರ್ವೈವಲ್ ಥ್ರಿಲ್ಲರ್ ಸ್ಟೋರಿ ಅನ್ಬೋದು. ಇದು ಆಕ್ಚುಲಿ ರಿಯಲ್ ಆಗಿ ನಡೆದಿರೋ ಸ್ಟೋರಿ ಅಂತೆ. ನನ್ಗೆ ಗೊತ್ತಿಲ್ಲ. ಸಿನಿಮಾ ನೋಡ್ಬೇಕಾದ್ರೆ ಲಾಸ್ಟಿಗೆ ಬರೋ ಅಷ್ಟು ಫೋಟೋಸ್, ಅಷ್ಟು ಕ್ಲಿಪ್ಸ್ ಆದ ನನಗೆ ಗೊತ್ತಾಯ್ತು, ನಿಜವಾಗಿ ನಡೆದಿರೋ ಸ್ಟೋರಿ ಅಂದ್ರೆ ನನಗೆ ಇನ್ನೂ ತುಂಬಾ ಶಾಕ್ ಆಯ್ತು. ಈ ಸಿನಿಮಾದಲ್ಲಿ ನನ್ಗೆ ಇಷ್ಟ ಆಗಿದೆ ಏನಂದ್ರೆ, ಫಸ್ಟ್ ಹಾಫ್ ಎಲ್ಲ ತುಂಬಾ ಜಾಲಿಯಾಗಿ ಫ್ರೆಂಡ್ಶಿಪ್ ಬಗ್ಗೆ ಚೆನ್ನಾಗಿ ತೋರಿಸ್ಕೊಂಡು ತುಂಬಾ ಚೆನ್ನಾಗಿ ಹೋಗುತ್ತೆ. ಫಸ್ಟ್ ಹಾಫ್ ತುಂಬಾ ಲೆಂತ್ ಕಡಿಮೆ ಇರುತ್ತೆ. ಮೇ ಬಿ ಒಂದು 40-50 ಮಿನಿಟ್ಸ್ ಇರುತ್ತೆ ಅಷ್ಟೇ. ಸೆಕೆಂಡ್ ಹಾಫ್ ಮೇ ಬಿ ಲೆಂತ್ ಇರುತ್ತೆ, ಸ್ವಲ್ಪ ಜಾಸ್ತಿ ಇರುತ್ತೆ. ಸೆಕೆಂಡ್ ಹಾಫ್ ಟೋಟಲಿ ಒಂಥರ ಇಮ್ಮರ್ಸಿವ್ ಆಗಿರುತ್ತೆ, ಒಂಥರ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್. ಯಾವ ತರ ಫ್ರೆಂಡ್ಸ್ ಕಾಪಾಡ್ತಾರೆ, ಅವ್ನು ಯಾವ ತರ ಒದ್ದಾಡ್ತಿರ್ತಾನೆ, ಗುಹೆದಾಗ ಬಿದ್ದಿವೆ, ಇದೆಲ್ಲ ತೋರಿಸ್ತಾ ಇರ್ತಾರೆ. ಒಬ್ರಿಗೊಬ್ರು ಯಾವ ತರ ಡಿಸಿಷನ್ ತಗೊಂತಾರೆ, ಒಬ್ಬ ಫ್ರೆಂಡ್ಸ್ಗೋಸ್ಕರ ಯಾವ ತರ ಎಲ್ಲಾರು ಒಟ್ಟಾಗಿ ಕಾಪಾಡೋಕೋಸ್ಕರ ಪ್ರಯತ್ನಿಸ್ತಾರೆ. ಇನ್ನದು ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಪ್ರತಿ ಸೀನ್ ಒಂಥರ ಗ್ರಿಪ್ಪಿಂಗ್ ಆಗಿರುತ್ತೆ. ಟೆನ್ಷನ್ ಬಿಲ್ಡ್ ಆಗ್ತಾ ಇರ್ತೈತೆ, ಏನಾಗುತ್ತೆ ಅಂತ ಟೆನ್ಷನ್ ಬಿಲ್ಡ್ ಆಗ್ತಾ ಇರುತ್ತೆ. ಅದನ್ನ ತುಂಬಾ ಇಂಟ್ರೆಸ್ಟ್ ಇತ್ತು. ಎಲ್ಲೂ ಬೋರಿಂಗ್ ಮಾತ್ರ ತರ್ಸಲ್ಲ. ಫಸ್ಟ್ ಹಾಫ್ ಒಂದ್ ಸ್ವಲ್ಪ ಜಾಲಿ ಆಗಿದ್ರು, ಸೆಕೆಂಡ್ ಹಾಫ್ ಮಾತ್ರ ತುಂಬಾ ಥ್ರಿಲ್ ಆಗಿರ್ತೈತೆ. ತುಂಬಾ ಚೆನ್ನಾಗಿರುತ್ತೆ. ಇದರಲ್ಲಿ ನನ್ಗೆ ಇನ್ನ ಸೆಕೆಂಡ್ ಇಷ್ಟ ಆಗಿ ಇದ್ರಾಗೆ ಸೌಂಡ್ ಡಿಸೈನ್, ತಿರ್ಗಾ ಸಿನಿಮಾಟೋಗ್ರಫಿ ತುಂಬಾ ಚೆನ್ನಾಗಿ ನ್ಯಾಚುರಲ್ ಆಗಿ ತೆಗ್ದಿದ್ದಾರೆ. ತುಂಬಾ ನ್ಯಾಚುರಲ್ ಲೊಕೇಶನ್ ತೆಗ್ದಿದ್ದಾರೆ. ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ, ತುಂಬಾ ಗ್ರೀನಿಶ್ ಆಗಿರುತ್ತೆ. ಅಷ್ಟೇ ಇದ್ರಲ್ಲಿ ಅಷ್ಟು VFX ಯೂಸ್ ಮಾಡಿದ್ರೆ, ಅದು ಅಷ್ಟೇ VFX ಅಂತ ಅನ್ಸೋದಿಲ್ಲ. ಅಷ್ಟು ಕ್ಲೀನ್ ಆಗಿ ನ್ಯಾಚುರಲ್ ಆಗಿ ನಿಜವಾಗಿ ಏನೇ ನಡೀತಿದೆಯೋ ಅನಿಸ್ತಾ ಇರುತ್ತೆ ಆ ಗುಹೆ ಒಳಗಡೆ. ಆ ತರ ತೆಗ್ದಿದ್ದಾರೆ. ಹ್ಯಾಟ್ಸ್ ಆಫ್ ಹೇಳ್ಬೇಕು ಕ್ಯಾಮ್ರಾಮನ್ಗೂ, ಈ VFX ಡಿಪಾರ್ಟ್ಮೆಂಟ್ಗಳಿಗೆ. ಹಂಗೆ ಮ್ಯೂಸಿಕ್ ಕೂಡ ತುಂಬಾ ಚೆನ್ನಾಗಿದೆ. ಇದ್ರಲ್ಲಿ ಹಾಡು ಗೀಡು ಏನಿರಲ್ಲ. ಮೇ ಬಿ ಒಂದೇ ಒಂದು ಥೀಮ್ ಸಾಂಗ್ ಇರುತ್ತೆ ಅಷ್ಟೇ. ಮಿಕ್ಕಿದೆಲ್ಲ ಬ್ಯಾಕ್ ಗ್ರೌಂಡ್ ಸ್ಕೋರ್, ಸೌಂಡ್ ಡಿಸೈನ್ ಇರುತ್ತೆ. ಆ ಸಣ್ಣ ಪಕ್ಷಿಗಳು ಸೌಂಡ್ ಆಗಿ, ಆ ಗುಹೆದಾಗ ಬರೋ ಗಾಳಿ ಆಗ್ಲಿ, ಆ ರೀಸೌಂಡಿಂಗ್ ಆಗ್ಲಿ ತುಂಬಾ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಅದಕ್ಕೆ ತುಂಬಾ ಇಷ್ಟ ಆಯ್ತು. ಇನ್ನ ಈ ಸಿನಿಮಾದಾಗೆ ಮೇನ್ ಪರ್ಫಾರ್ಮೆನ್ಸ್, ಈ ಸಿನಿಮಾದಾಗಿರೋ ಎಲ್ಲಾ ಮೇನ್ ಕ್ಯಾರೆಕ್ಟರ್ ಒಂದು 7-8 ಇರ್ತವೆ. ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಅದ್ರಲ್ಲಿ 2 ಮೇನ್ ಕ್ಯಾರೆಕ್ಟರ್ ಇರ್ತವೆ. ಅವ್ರು ಮಾತ್ರ ಅವ್ರಿಬ್ರು ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿರುತ್ತೆ. ಈ ಪರ್ಫಾರ್ಮೆನ್ಸ್ಗೆ ನಾವು ಒಂಥರ ಫಿದಾ ಆಗ್ತೀವಿ. ಆ ರೇಂಜಿಗೆ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಎಲ್ಲರೂ ಅವ್ರ ಕ್ಯಾರೆಕ್ಟರ್ ಸೂಪರ್ ಆಗಿ ಮಾಡಿದ್ದಾರೆ. ಫೈನಲ್ ಆಗಿ ನಾನೇನ್ ಹೇಳ್ತೀನಿ ಅಂದ್ರೆ, ಈ ಆಕ್ಚುಲಿ ಸಿನಿಮಾ ಕನ್ನಡದಲ್ಲಿ ರಿಲೀಸ್ ಆಗಿಲ್ಲ, ಮಲಯಾಳಂ ಮಾತ್ರ ಇದೆ. ನೀವು ಒಂದ್ ವೇಳೆ ಒಂದು ಅಡ್ವೆಂಚರ್ ಥ್ರಿಲ್ಲರ್ ಸಿನಿಮಾ ನೋಡ್ಬೇಕು ಅನ್ಕೊಂಡ್ರೆ ಖಂಡಿತ ಹೋಗಿ ನೋಡಿ. ಯಾಕಂದ್ರೆ ಈ ತರ ಸಿನಿಮಾಗಳಿಗೆ ಯಾವ ಲ್ಯಾಂಗ್ವೇಜ್ ಬ್ಯಾರಿಯರ್ಸ್ ಬೇಡ. ಲ್ಯಾಂಗ್ವೇಜ್ ಇಲ್ದ್ರು ವಿತೌಟ್ ಸೌಂಡ್ ಬೇಕಾದ್ರೂ ನೋಡ್ಬೋದು. ಆ ತರ ಒಂದು ಗ್ರಿಪ್ಪಿಂಗ್ ಆಗಿರೋಷ್ಟು ಒಂಥರ ಸಣ್ಣ ಸ್ಟೋರಿನೇ, ಬಟ್ ಎಷ್ಟು ನೀಟಿಗೆ ತೆಗ್ದಿದ್ದಾರೆ ಅಂದ್ರೆ ಸಖತ್ತಾಗಿ ತೆಗ್ದಿದ್ದಾರೆ. ನನ್ಗಾದ್ರೆ ಆಶ್ಚರ್ಯ ಆಯ್ತು. ಇಂಥ ಸಿನಿಮಾಗಳು ಇನ್ನ ಬರ್ಬೇಕು. ನಾನು ಈ ಸಿನಿಮಾ ಕೊಡೋ ರೇಟಿಂಗ್ ಅಂದ್ರೆ 5/3.5 ಕೊಡ್ತೀನಿ. ಇದು ಗಾಯ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡ್ಕೊಳ್ಳಿ. ನಮ್ಮ ಚಾನಲ್ ಯಾರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.